ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನು ಹೊಗಳಿ ಶ್ರೀ ದಯಾನಂದ ಸಾರ್ ಮತ್ತು ನಾಲ್ವರು ಹೇಳಿದ ಹೊಗಳಿಕೆ ಮಾತುಗಳಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ದಲಿತ ಉದ್ಧಾರಕ ಅಂತ ಒಂದು ಮಾತು ಬಂತು. ಆದರೆ ಅದು ನಿಜವಾದುದಲ್ಲ. ಅವರ ಮಾತುಗಳು ಸರಿಯಲ್ಲ ಎಂಬುದಕ್ಕೆ ಸ್ವತಃ ನಾನೇ ಉದಾಹರಣೆ ಆಗಿದ್ದೇನೆ. ನಾನು 1971ರಲ್ಲಿ ಕಾಲೇಜಲ್ಲಿ ಫಸ್ಟ್ PUC ಓದಬೇಕಾದ್ರೆ ನನಗೆ ಕಾಲೇಜಲ್ಲಿ ಸೀಟ್ ಸಿಗಬೇಕಾಗಿತ್ತು. ನನ್ನ ಪರವಾಗಿ ನನ್ನ ಗಾರ್ಡಿಯನ್ ದಿವಂಗತ ಶ್ರೀ ಶಾಂತಪ್ಪ ಸಾಲ್ಯಾನ್ ಅವರು ಕಾಲೇಜಿನ ಮ್ಯಾನೇಜ್ಮೆಂಟಲ್ಲಿ ಕೇಳಿದರು, ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ರು. ಬಟ್ ಅಲ್ಲಿ ನನಗೆ ವಸತಿಗೆಗಾಗಿ ಧರ್ಮಸ್ಥಳದಲ್ಲಿ ನಡೆಸುತ್ತಿರುವ ಸಿದ್ಧವನದಲ್ಲಿ ನನಗೆ ವಸತಿ ಕಲ್ಪಿಸಿಕೊಡಲು ಕೇಳಿಕೊಂಡಾಗ ಅಲ್ಲಿ ಅವರು ದಲಿತ ಆಗಿರುವುದರಿಂದ ಅಲ್ಲಿ ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಮಾತ್ರ ಸೀಟು ಕೊಡಲಾಗುವುದು, ಇತರರಿಗೆ ಇಲ್ಲ ಅಂತ ಹೇಳಿ. ಹಾಗಾದರೆ ಅವರು ಮುಂದೆ ವಿದ್ಯಾಭ್ಯಾಸ ಮಾಡೋದು ಬೇಡವಾ ಅಂತ ನಮ್ಮ ದನಿಗಳು ಕೇಳಿದಾಗ, ಅದು ನಿಮಗೆ ಬಿಟ್ಟ ವಿಷಯ, ನೀವು ಏನು ಬೇಕಾದರೂ ಮಾಡಿ, ಆದರೆ ಅವರಿಗೆ ಅಲ್ಲಿ ಸೀಟ್ ಕೊಡಲಿಕ್ಕೆ ಆಗೋದಿಲ್ಲ, ಮತ್ತು ಇತರರಿಗೆ ಅಲ್ಲಿ ಪ್ರವೇಶಕ್ಕೆ ಬರುವುದಿಲ್ಲ ಅವರು ಅಂತ ಹೇಳಿದ್ದು. ಇದು ನನಗೆ ತುಂಬ ಆಘಾತವಾಗಿತ್ತು, ಮನಸ್ಸಿಗೆ ತುಂಬ ಆಘಾತವಾಗಿತ್ತು. ಆ ಸಮಯದಲ್ಲಿ ದಿವಂಗತ RN ಬೀಡೆಯವರು ನಡೆಸಿದ್ದ ಹಾಸ್ಟೆಲ್ನಲ್ಲಿ ನನಗೆ ಅವರು ಮನಸ್ವಿ ಒಪ್ಪಿ ನನ್ನ ಹಾಸ್ಟೆಲಲ್ಲಿ ಅವನನ್ನು ಸೇರಿಸ್ತೇನೆ ಅಂತ ಹೇಳಿದಾಗ ನನಗೆ ನನ್ನ ಕಾಲೇಜು ವಿದ್ಯಾಭ್ಯಾಸ ಮುಗಿಸಲಿಕ್ಕೆ ಸಾಧ್ಯವಾಯಿತು. ಮುಂದೆ ನಾನು ಡಿಗ್ರಿ ಪಡೆದು ನನ್ನ ಉದ್ಯೋಗದಲ್ಲಿ ಸೇರಿಕೊಂಡು ನಾನು ಮುಂದುವರಿಕೆ ಬಂದೆ. ಅಂತೆಯೇ ಧರ್ಮಸ್ಥಳದಲ್ಲಿ ನಡೆಸುತ್ತಿರುವ ದಲಿತ ವಿರೋಧ ಕೆಲವು ವಿಷಯಗಳಂತ ಹೇಳಿದರೆ, ದಲಿತರಿಗೆ ಮುಖ್ಯವಾಗಿ ಅವರ ಜೀವನಕ್ಕಾಗಿ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಅದು ಧರ್ಮಸ್ಥಳದಲ್ಲಿ ಎಂದೂ ಇದುವರೆಗೆ ಅವರಿಗೆ ಬೇಕಾದ ಹಾಗೆ ಸಿಗಲಿಲ್ಲ. ಯಾಕಂದರೆ ಅಲ್ಲಿ ಡಿಗ್ರಿ ವಿದ್ಯಾಭ್ಯಾಸವನ್ನು ಮುಗಿಸಿದವರು ಯಾರೂ ಇಲ್ಲ. ಯಾಕಂದರೆ ದಲಿತರಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅವರು ಬೇರೆ ಊರಿಗೆ ಹೋಗ್ತಾರೆ. ಇಲ್ಲಿ ಕೆಲಸ ಮಾಡುವವರು ಅಂದರೆ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವವರು ಯಾರು ಸಿಗುವುದಿಲ್ಲ ಅಂತ ಎಂಬ ಭಾವನೆಯಿಂದ ಇರಬೇಕು, ಗೊತ್ತಿಲ್ಲ. ಆದರೆ ದಲಿತರಿಗೆ ಅಲ್ಲಿ ವಿದ್ಯಾಭ್ಯಾಸ ಸಿಕ್ಕಿಲ್ಲ. ಅದರಿಂದ ಮೊನ್ನೆ ಹೇಳಿದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಧರ್ಮಸ್ಥಳ ಹೆಗ್ಗಡೆಯವರು ದಲಿತ ಉದ್ಧಾರಕ ಅಂತ ಹೇಳುವಂಥದ್ದು ಅದು ತುಂಬ ಅತಿಶಯೋಕ್ತಿ ಆಗಿರುತ್ತದೆ. ಅದನ್ನು ನಾನು ಮನಸ್ವಿ ಒಪ್ಪುವುದಿಲ್ಲ. ಅವರು ದಲಿತ ಉದ್ಧಾರಕ ಅಂತ ಹೇಳಿ ಒಪ್ಪುವುದೇ ಇಲ್ಲ. ಯಾಕೆಂದರೆ ಧರ್ಮಸ್ಥಳದಲ್ಲಿ ಸುಮಾರು 128 ಮನೆಗಳು ದಲಿತರದ್ದಿದೆ. ಅದರಲ್ಲಿ 13 ಮನೆಗಳು ಶ್ರೀ ಧರ್ಮಸ್ಥಳಕ್ಕೆ ಸೇರಿದ ಜಾಗದಲ್ಲಿ ಇದೆ. ಇತ್ತೀಚೆಗೆ ಧರ್ಮಸ್ಥಳದ ಹೆಗ್ಗಡೆಯವರೇ
ಯಾಕಂದ್ರೆ ಅವರಿರುವ ಜಾಗ ಧರ್ಮಸ್ಥಳದ್ದು ಆಗಿರೋದ್ರಿಂದ ಅದನ್ನು ಅವರು ಬಿಟ್ಟುಕೊಡ್ಬೇಕಾಗಿತ್ತು, ಬೇರೆ ಕಡೆ ಅವರು ವಾಸ ಮಾಡಲಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಯಾಕಂದ್ರೆ ಅದು ಧರ್ಮಸ್ಥಳಕ್ಕೆ ಸೇರಿದ ಜಾಗ. ಬಾಕಿ ಜಾಗದಲ್ಲಿ ಸರ್ಕಾರಿ ಜಾಗ ಆಗಿರೋದ್ರಿಂದ ದಲಿತರು ಅಲ್ಲಿ ಮನೆ ಮಾಡಿಕೊಂಡು ಇದ್ದಾರೆ. ಹಾಗಾದ್ರೆ ಅವರು ದಲಿತ ಉದ್ಧಾರಕಂತ ಹೇಳುವುದು ಹೇಗೆ? ಯಾಕಂದ್ರೆ ಈ ಮನೆಗಳಿಗೆ ಅವರೇ ಸ್ವತಃ ಒಂದು ಅವರು ಪಾರಂಪರಿಕವಾಗಿದ್ದವರು, ಅವರಿಗೆ ಧರ್ಮಸ್ಥಳ ಕ್ಷೇತ್ರದಿಂದಾದರೂ ಅವರಿಗೆ ಒಂದು ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಡುವಂಥದ್ದು ಆ ಮನಸ್ಸು ಕೂಡ ಹೆಗ್ಡೆಯವರಿಗೆ ಬಂದಿಲ್ಲ, ಇದುವರೆಗೆ ಬಂದಿಲ್ಲ. ಯಾರು ಬೇಕಾದ್ರೂ ನೋಡ್ಬೋದು, ಅಲ್ಲಿ ಈಗಲೂ ದಲಿತರು ಕೆಲವು ಜೋಪಡಿಗಳಲ್ಲಿ ವಾಸವಾಗಿರುವುದನ್ನು ಈಗಲೂ ಕಾಣ್ತೇವೆ. ಆದ್ದರಿಂದ ಈ ಹೇಳಿಕೆ ದಯಾನಂದ ಸರ್ ಮತ್ತು ಇತರರು ಹೇಳಿದ ಹೇಳಿಕೆ ನಿಜವಾಗಿ ಆದುದಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಶ್ರೀ ವೀರೇಂದ್ರ ಹೆಗ್ಗಡೆಯವರು ದಲಿತ ಪರ ಚಿಂತಕರು ಅಲ್ಲ ಮತ್ತು ದಲಿತ ಉದ್ಧಾರಕರು ಅಲ್ಲ. ಯಾಕೆಂದರೆ ಈ ಬಗ್ಗೆ ನಾನು ಒಂದು ಸ್ಪಷ್ಟ ಉದಾಹರಣೆಯನ್ನು ಕೊಡೋದು ಏನಂತ ಹೇಳಿದರೆ, ಉಜಿರೆಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನ ಒಂದು ಉದಾಹರಣೆ. ಯಾಕೆಂದರೆ ವಿಶ್ವ ತುಳು ಸಮ್ಮೇಳನ ಮುಂಡಾಸಿನವರ ಮತ್ತು ಪಾಳೆಗಾರಿಕೆಯಲ್ಲಿ ನಡೆಸಲ್ಪಡುವ ಒಂದು ಹಬ್ಬವಾಗಿತ್ತು. ಅಲ್ಲಿ ನಿಜವಾಗಿಯೂ ದಲಿತ ಪರ ಚಿಂತನೆಯೊಳಗೊಂಡ ದಲಿತ ಪರ ಚಿಂತನೆ ಒಳಗೊಂಡ ಒಂದು ಹಬ್ಬವಾಗಬೇಕಿತ್ತು. ಆದರೆ ದಲಿತರಿಗೆ ಅಲ್ಲಿ ಯಾವ ಸ್ಥಾನಮಾನವೂ ಇಲ್ಲ, ಯಾವ ನೇತೃತ್ವವೂ ಇರಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅವರು ಬೆಳ್ತಂಗಡಿಯಲ್ಲಿ ನಡೆಸಿದ ತುಳುವರ ಪರ್ವ ಎಂಬ ಒಂದು ತುಳುವರ ಹಬ್ಬದಲ್ಲಿ ತುಳುವರಿಗೇನೆ ಅಂದರೆ ದಲಿತರಿಗೇನೆ ಅಲ್ಲಿ ಪ್ರಾಧಾನ್ಯವನ್ನು ಕೊಟ್ಟು ಅದೇ ಅವರೇ ನಡೆಸಿಕೊಂಡು ಹೋಗುವಂತೆ ಮಾಡಿದ ಒಂದು ಹಬ್ಬವಾಗಿತ್ತು. ಯಾಕೆ ಅಂತ ಹೇಳಿದರೆ, ನಾಗರಿಕ ಸೇವಾ ಟ್ರಸ್ಟ್ ತನ್ನ ಮೊದಲಿಂದಲೂ ದಲಿತ ಪರ ಚಿಂತನೆ ಒಳಗೊಂಡ ಹಾಗೂ ಹಿಂದುಳಿದವರ, ಕಾರ್ಮಿಕರ, ಮಹಿಳೆಯರ ಪರವಾಗಿ ನಿಂತು ಅವರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ತನ್ನ ಕೆಲಸವನ್ನು ಮುಂದುವರಿಸಿತ್ತು. ಅದೇ ರೀತಿ ಈ ಸಮಾಜದಲ್ಲಿ ದಲಿತರು ತುಂಬ ದೌರ್ಜನ್ಯಕ್ಕೆ ಒಳಗಾದವರು, ಅವರನ್ನು ಮೇಲೆತ್ತಿ ಅವರಿಗೆ ಅವರ ಹಕ್ಕು ಬಾಧ್ಯತೆಗಳನ್ನು ಕೊಡುವಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರ್ತದೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನಕ್ಕೆ ಸಡ್ಡು ಹೊಡೆದು ದಲಿತರ ಪರವಾಗಿ ಅನ್ಯಾಯ ಆಗಿದ್ದನ್ನು ಸರಿಪಡಿಸಲು ತನ್ನ ಒಂದು ಹಬ್ಬವನ್ನು ತುಳುವರ ಪರ್ವ ಅಂತ ಹೇಳಿ ಬೆಳ್ತಂಗಡಿಯಲ್ಲಿ ನಡೆಸಿದ್ದು ಅದು ಒಂದು ಮಾದರಿಯಾಗಿದೆ. ಮತ್ತು ಎಲ್ಲ ಸಮಾಜದವರು ಬೇಷ್ ಅಂತ ಹೇಳುವಂಥ ಒಂದು ಹಬ್ಬವಾಗಿತ್ತು. ಯಾರಲ್ಲಿ ಬೇಕಾದರೂ ಕೇಳ್ಬೋದು. ಧರ್ಮಸ್ಥಳದಲ್ಲಿ ವಿಶ್ವ ಸಮ್ಮೇಳನ ಹಾಗೂ ನಾಗರಿಕ ಸೇವಾ ಟ್ರಸ್ಟ್ನ ಇದರ ವ್ಯತ್ಯಾಸಗಳು ಯಾವುದಂತ ಕೇಳಿದರೆ, ಅವರೇ ಸಾಮಾನ್ಯ ಜನರು ಕೂಡ
ತುಳು ಪರ್ಬ ಅದು ನಿಜವಾಗಿ ಇಲ್ಲಿ ಮೂಲ ನಿವಾಸಿಗಳಿಗೆ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಲ್ಲಿ ಆಚರಿಸಲ್ಪಡುವ ತುಳುವರ ಒಂದು ಹಬ್ಬ ಅಂತ ಹೇಳುವಂದು ಎಲ್ಲರೂ ಹೇಳ್ತಾರೆ. ಆದರೆ ಧರ್ಮಸ್ಥಳದಲ್ಲಿ ಮಾಡಿದ ಒಂದು ವಿಶ್ವ ತುಳು ಸಮ್ಮೇಳನ ಪಾಳೆಗಾರಿಕೆಯ ಒಂದು ದ್ಯೋತಕ ಹೊರತು ಬಡವರ ಪರವಾಗಿ ಅಥವಾ ತುಳುವರ ಪರವಾಗಿ ದಲಿತರ ಪರವಾಗಿ ಅಲ್ಲ. ಆದರೆ ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಅವರು ಹೇಳಿದ ಹೇಳಿಕೆಗಳು ಹೆಗ್ಡೆಯವರ ವಿಷಯದಲ್ಲಿ ನಿಜವಾಗಿಯೂ ಸರಿಯಲ್ಲ ಎಂಬುದನ್ನು ಹೇಳುತ್ತಾ ನನ್ನ ಮಾತುಗಳು ಮುಗಿಸುತ್ತೇನೆ.